ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಂಟ್ರಿ ಡಾಗ್ಸ್ ಅಥವಾ ದೇಸಿ ನಾಯಿಗಳು ನಮ್ಮ ಭಾರತದ ಮಣ್ಣಿನಲ್ಲಿ ಜನ್ಮ ತಳೆದ ಅದೆಷ್ಟೋ ನಾಯಿ ಸಂತತಿಗಳಿವೆ. ಅವುಗಳನ್ನೇ ನಾವು ದೇಸಿ ತಳಿಗಳು ಅಂತ ಕರಿತೇವೆ. ಆದರೆ ನಮ್ಮ ಕರ್ನಾಟಕದಲ್ಲೇ ಬಹುತೇಕರು ಕಂಟ್ರಿ ನಾಯಿ ಅನ್ನೋ ಬದಲಿಗೆ ಕಂತ್ರಿ ನಾಯಿ ಅಂತ ನಮಗೆ ನಾವೇ ಬಾಯಿ ತುಂಬ ಉಗಿದುಕೊಳ್ಳೋ ಹಾಗಾಗಿದೆ. ಹೀಗೆ ದೇಸಿಯ ನಾನಾ ನಾಯಿ ತಳಿಗಳಲ್ಲಿ ಇಡೀ ವಿಶ್ವದ ಗಮನ ಸೆಳೆದ ತಳಿ ಎಂದರೆ ಅದು ಮುಧೋಳ. ಸಾಮಾನ್ಯವಾಗಿ ಮುಧೋಳ ನಾಯಿಗಳನ್ನು ಅತಿ ಹೆಚ್ಚಾಗಿ ಬೇಟೆ ಅಥವಾ ಶಿಕಾರಿಗಾಗಿ ಬಳಸಿಕೊಳ್ಳಲಾಗ್ತಿತ್ತು. ಅತಿ ಬುದ್ಧಿವಂತ ಹಾಗೂ ಚಾಣಾಕ್ಷ ನಾಯಿಗಳಲ್ಲಿ ಮುಧೋಳವು ಕೂಡ ಒಂದು. ಹಾಗಾಗಿ ಮುಧೋಳ ಶ್ವಾನ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಅತಿ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಅಷ್ಟಕ್ಕೂ ಈ ಮುಧೋಳ ತಳಿಯ ಇತಿಹಾಸ ಇಂದು ನಿನ್ನೆಯದಲ್ಲ. ಮರಾಠ ದೊರೆ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಿಂದಲೂ ಈ ತಳಿಗೆ ಭಾರೀ ಬೇಡಿಕೆ ಇದೆ. ಮಾತ್ರವಲ್ಲ, ಈ ಶ್ವಾನಗಳಿಗೆ ಒಂದು ಐಡೆಂಟಿಟಿಯೂ ಸಿಕ್ಕಿದೆ. ಅಂದಿನ ಮರಾಠ ಯುದ್ಧದಲ್ಲಿ ಅಂದರೆ ಶಿವಾಜಿ ಮಹಾರಾಜರು ಹೆಣೆದ ಗೆರಿಲ್ಲಾ ಯುದ್ಧದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮುಧೋಳ ಶ್ವಾನದ ತಳಿಯನ್ನು ಅಭಿವೃದ್ಧಿಪಡಿಸಿ ಬೇಟೆಗೆಂದೇ ಬಳಸಿಕೊಳ್ಳಲಾಗಿತ್ತಂತೆ. ಅಷ್ಟರ ಮಟ್ಟಿಗೆ ಈ ಶ್ವಾನ ಯಾವುದೇ ವ್ಯಾಘ್ರನಿಗೂ ಕಮ್ಮಿ ಇಲ್ಲದಂತೆ ತನ್ನ ಎದುರಾಳಿಯನ್ನ ಆಕ್ರಮಿಸಿಕೊಂಡು ಬಿಡುತ್ತೆ. ಮೊನಚಾದ ಮುಖ, ಅಷ್ಟೇ ಹರಿತವಾದ ಹಲ್ಲುಗಳು, ಸುಮಾರು 3 ಅಡಿಗಳಷ್ಟು ಎತ್ತರ, 4 ಅಡಿಗಳಿಗೂ ಮೀರಿದ ಅಗಲವಾದ ಶಾರೀರಿಕ ರಚನೆಯನ್ನು ಹೊಂದಿರುವ ಮುಧೋಳ ತಳಿಯ ಶ್ವಾನದ ಹಿನ್ನೆಲೆಯೇ ನಿಜಕ್ಕೂ ರೋಚಕವಾಗಿರುವಂಥದ್ದು. ಅಷ್ಟಕ್ಕೂ ಮುಧೋಳ ಶ್ವಾನಗಳ ಹಿನ್ನೆಲೆ ಏನು? ಇಡೀ ವಿಶ್ವಕ್ಕೆ ಪ್ರಸಿದ್ಧವಾಗಿದ್ದೇಕೆ? ಅದರ ಹಿಂದಿನ ರೋಚಕತೆ ಏನು? ಹಾಗೆ ಗೆರಿಲ್ಲಾ ಯುದ್ಧದಲ್ಲಿ ಇವುಗಳ ಪಾತ್ರ ಎಂಥದ್ದು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮುಧೋಳ ಶ್ವಾನಗಳನ್ನು ಬಹುತೇಕರು ನೋಡಿಯೇ ಇರ್ತೀರ. ಮುಧೋಳ ಬೇರೆ ಜಾತಿಯ ನಾಯಿಗಿಂತಲೂ ತೀಕ್ಷ್ಣ. ಇವು ಎಲ್ಲ ನಾಯಿಗಳ ತರಹ ಎಲ್ಲರೊಂದಿಗೆ ಸಲೀಸಾಗಿ ಬೆರೆಯುವುದಿಲ್ಲ, ಚಲ್ಲಾಟವಾಡುವುದಿಲ್ಲ, ಯಾವಾಗಲೂ ಗಂಭೀರ. ಮಾಲೀಕನ ಆಜ್ಞೆಗಾಗಿ ಮಾಲೀಕನನ್ನೇ ಸೂಕ್ಷ್ಮವಾಗಿ ಅವಲೋಕಿಸುತ್ತಿರುತ್ತವೆ. ಇವುಗಳ ಮುಖ್ಯ ಗುಣ ಬೇಟೆಯಾಡುವುದು. ಮುಧೋಳ ತಾಲೂಕಿನ ಹಲಗಲಿ, ಮೆಳ್ಳಿಗೇರಿ, ಲೋಕಾಪುರ ಹಾಗೂ ತಾಲೂಕಿನ ಹಲವಾರು ಗ್ರಾಮಗಳ ತೋಟದ ಮನೆಗಳಲ್ಲಿ ಮುಧೋಳ ನಾಯಿಯ ಬಿಸಿನೆಸ್ ಈಗಲೂ ನಡೆಯುತ್ತೆ. ವರ್ಷದಲ್ಲಿ 2 ಬಾರಿ ಮರಿ ಹಾಕೋದ್ರಿಂದ ಜೂನ್ ಹಾಗೂ ನವೆಂಬರ್ ತಿಂಗಳಲ್ಲಿ ಸಾಕಷ್ಟು ಶ್ವಾನಗಳು ಸಿಗ್ತವೆ. ಆಗ ನಾಯಿಗಳ ಬೆಲೆ 5,000ಕ್ಕೆ ಸಿಕ್ಕಿದ್ರೆ ಉಳಿದ ದಿನಗಳಲ್ಲಿ 8ರಿಂದ 20,000ದವರೆಗೂ ಮಾರಾಟವಾಗ್ತವೆ. ಮುಧೋಳ ನಾಯಿಗಳಿಗೆ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಗುಜರಾತ್, ಹರಿಯಾಣ, ದೆಹಲಿ, ರಾಜಸ್ಥಾನಗಳಲ್ಲಿಯೂ ಸಾಕಷ್ಟು ಬೇಡಿಕೆ ಇದೆ. ಇನ್ನು ಈ ಮುಧೋಳ ತಳಿಯನ್ನ ಕಾರ್ವಾನ್ ಹೌಂಡ್ ಅಂತಲೂ ಕರೀತಾರೆ. ಇದು ಭಾರತದ ಸಿ ಹೌಂಡ್ನ ತಳಿಯಾಗಿದ್ದು ಕೆನ್ನಲ್ ಕ್ಲಬ್ ಆಫ್ ಇಂಡಿಯಾ ಅಂದರೆ KCI ಮತ್ತು ಇಂಡಿಯನ್ ನ್ಯಾಷನಲ್ ಕೆನ್ನಲ್ ಕ್ಲಬ್ INKC ವಿವಿಧ ಹೆಸರುಗಳಲ್ಲಿ ಈ ತಳಿಯನ್ನು ಗುರುತಿಸುತ್ತೆ. KCI ಇದನ್ನ ಕಾರವಾನ್ ಹೌಂಡ್ ಎಂದು ನೋಂದಾಯಿಸಿದೆ ಮತ್ತು INKC ಮುಧೋಳ ಹೌಂಡ್ ಎಂಬ ಹೆಸರನ್ನು ಬಳಸುತ್ತೆ. 2005ರಲ್ಲಿ ದೇಶದ ಪರಂಪರೆಯನ್ನು ಆಚರಿಸಲು ಭಾರತೀಯ ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಬಿಡುಗಡೆ ಮಾಡಿದ ಅಂಚೆ ಚೀಟಿಗಳಲ್ಲಿ 4 ಭಾರತೀಯ ನಾಯಿ ತಳಿಗಳಲ್ಲಿ ಮುಧೋಳ ಹೌಂಡ್ ಕೂಡ ಸ್ಥಾನ ಪಡೆದುಕೊಳ್ತು. ಇನ್ನು ಇದರ ಮೂಲವನ್ನೊಮ್ಮೆ ಗಮನಿಸಿದಾಗ ಕರ್ನಾಟಕದ ಮುಧೋಳ ಪಟ್ಟಣ ಮತ್ತು ಸುತ್ತಮುತ್ತಲಿನ ಸುಮಾರು 260 ಕುಟುಂಬಗಳು ನಾಯಿ ಮರಿಗಳ ಮಾರಾಟಕ್ಕಾಗಿ ಈ ತಳಿಯನ್ನು ಸಾಕುತ್ತಿದ್ದವು ಎಂಬ ಸಂಗತಿ ತಿಳಿಯುತ್ತೆ. ಮುಧೋಳದ ರಾಜೇ ಸಾಹೇಬ್ ಮಲೋಜಿರಾವ್ ಗೋರ್ಪಡೆಯವರು 1884ರಿಂದ 1937ರವರೆಗೂ ಮುಧೋಳ ಶ್ವಾನ ತಳಿಗಳನ್ನು ಪುನರುಜ್ಜೀವನಗೊಳಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. 1900ರ ದಶಕದ ಆರಂಭದಲ್ಲಿ ಇಂಗ್ಲೆಂಡಿಗೆ ಭೇಟಿ ನೀಡಿದಾಗ ಮುಧೋಳ ಸಂಸ್ಥಾನದ ಮಹಾರಾಜರು ಕಿಂಗ್ ಜಾರ್ಜ್ಗೆ 1 ಜೋಡಿ ಮುಧೋಳ ಹೌಂಡ್ಗಳನ್ನು ಉಡುಗೊರೆಯಾಗಿ ನೀಡ್ತಾರೆ. ಇದರ ನಂತರವೇ ಮುಧೋಳ ಹೌಂಡ್ ತಳಿ ಜನಪ್ರಿಯವಾಯಿತು. ಈ ಶ್ವಾನಗಳ ಪ್ರಭಾವವನ್ನು ಕಂಡು ಮೊಟ್ಟ ಮೊದಲ ಬಾರಿ 2017ರಲ್ಲಿ ಭಾರತೀಯ ಸೇನೆಯಲ್ಲಿ ಗಡಿಯನ್ನು ಕಾಯಲು ಬಳಸಿಕೊಳ್ಳುವ ಅವಕಾಶವನ್ನು ನೀಡಲಾಯಿತು. ಈ ಶ್ವಾನಗಳು ಈಗ ಭಾರತ ಮತ್ತು ಪಾಕ್ ಗಡಿಗಳಲ್ಲಿ ಶತ್ರುಗಳ ಪಾಳೆಯದ ಎದೆ ನಡುಗಿಸುವಂತೆ ಕಾವಲು ಕಾಯುತ್ತಿವೆ. ಹಲವು ಕಾರ್ಯಾಚರಣೆಗಳಿಗೆ ಇವುಗಳ ಬಳಕೆ ಆಗ್ತಿದೆ. ಮೀರತ್ನಲ್ಲಿರುವ ಸೇನೆಯ ರಿಮೌಂಟ್ ವೆಟರ್ನರಿ ಕಾರ್ಪ್ಸ್ನಲ್ಲಿ ಪರೀಕ್ಷೆಗಾಗಿ 6 ಮುಧೋಳ ನಾಯಿಗಳನ್ನು ಬಳಸಿಕೊಂಡಿದೆ. ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಬಳಿಯ ತಿಮ್ಮಾಪುರದಲ್ಲಿರುವ ನಾಯಿಗಳ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರದಲ್ಲಿ ಆಯ್ಕೆಯಾದ ನಂತರ ಈ ನಾಯಿಗಳನ್ನು ಪ್ರಾಣಿ ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮತ್ತು ಪಶು ವೈದ್ಯಕೀಯ ಘಟಕದಲ್ಲಿ ಸಾಕಲು ಪ್ರಾರಂಭಿಸಿದ್ರು ಎಂಬ ದಾಖಲೆಗಳಿವೆ. 2024ರಲ್ಲಿ ಇದರ ಗತ್ತು ಇಡೀ ವಿಶ್ವಕ್ಕೆ ಗೊತ್ತಾಗಿತ್ತು. ಅದೇನೆಂದರೆ ಮುಧೋಳ ಹೌಂಡ್ ನರೇಂದ್ರ ಮೋದಿಯವರ ಭದ್ರತಾ ತಂಡದಲ್ಲಿ ಸ್ಥಾನ ಪಡೆದಿತ್ತು.
ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ನಲ್ಲಿ ಮುಧೋಳ ನಾಯಿಗಳ ಮಹತ್ವವನ್ನ ಸಾರುವ ಮೂಲಕ ಆತ್ಮನಿರ್ಭರ ಭಾರತದ ಭಾಗವಾಗಿ ಸ್ವಾವಲಂಬಿ ಭಾರತಕ್ಕಾಗಿ ಮನೆಯಲ್ಲಿ ಸಾಕುವುದಾದರೆ ಮುಧೋಳ ತಳಿಯಂತಹ ನಾಯಿಗಳನ್ನು ಸಾಕಿ ದೇಸಿಯ ತಳಿಗಳ ಪಾಲನೆ ಪೋಷಣೆ ಮಾಡಿ ಎಂದು ಹೇಳ್ತಾರೆ. ವಿಶೇಷ ಕಾರ್ಯಶಕ್ತಿ, ಆಕಾರ, ಬಣ್ಣ, ಗುಣಗಳ ವ್ಯಕ್ತಿತ್ವದಿಂದಲೇ ದೇಶದಾದ್ಯಂತ ಹೆಸರು ಮಾಡಿದ ಮುಧೋಳ ನಾಯಿಗಳು ಭಾರತೀಯ ಸೇನೆ, ಸಿಆರ್ಪಿಎಫ್ ಮತ್ತು ವಾಯುಸೇನೆಯಲ್ಲೂ ಸೇರ್ಪಡೆಗೊಂಡು ಗಮನ ಸೆಳೆದಿದ್ವು. ಬಾಗಲಕೋಟೆಯ ಮುಧೋಳದಲ್ಲಿ ಮೂಲ ಕಂಡುಕೊಂಡ ಈ ಶ್ವಾನ ತಳಿ ಅಲ್ಲಿನವರಿಗೆ ಕೇವಲ ಮುದ್ದು ಮಾತ್ರವಲ್ಲ, ಆದಾಯದ ಮೂಲ ಕೂಡ. ಏನಿಲ್ಲವೆಂದರೂ ಒಂದೊಂದು ಕುಟುಂಬಗಳ ನಿರ್ವಹಣೆಯೇ ಮುಧೋಳ ಸಾಕಣೆಯಿಂದ ನಡೆಯುತ್ತೆ. ಅಲ್ಲದೆ ಇದೀಗ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಈ ತಳಿ ಇದೀಗ ದುಪ್ಪಟ್ಟು ಆರ್ಥಿಕವಾಗಿ ಪ್ರಾಬಲ್ಯವನ್ನು ಕಂಡುಕೊಂಡಿದೆ. ಸಾಮಾನ್ಯವಾಗಿ ಬಾಗಲಕೋಟೆ ಭಾಗದಲ್ಲಿ ಶ್ವಾನಗಳ ರೇಸ್ ನಡೆಯುತ್ತೆ. ಅಲ್ಲಿ ಆ ಪಂದ್ಯಾವಳಿಗೆ ಭಾಗವಹಿಸುವುದೇ ಮುಧೋಳ ಶ್ವಾನಗಳು. ಅವುಗಳ ಗತ್ತು, ತಾಕತ್ತು ಹೇಳತ್ತೀರದ್ದೆ. ಇವುಗಳ ಪ್ರಾಮಾಣಿಕತೆ ಹಾಗೂ ನಿಷ್ಠೆಯನ್ನ ಕಂಡ ಮರಾಠಿ ಸಾಮ್ರಾಜ್ಯದ ದೊರೆ ಛತ್ರಪತಿ ಶಿವಾಜಿ ಇವುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಸಾಕಿ ಅವುಗಳಿಗೆ ಸೇನೆಯ ತರಬೇತಿಯನ್ನ ನೀಡಿ ತನ್ನ ಸೇನೆಯಲ್ಲೇ ಇಟ್ಟುಕೊಂಡಿದ್ದರಂತೆ. ಈ ಬಗ್ಗೆ ಇತಿಹಾಸ ಕೂಡ ಹೇಳುತ್ತೆ. ಮುಧೋಳ ಶ್ವಾನಗಳು ಮೊಟ್ಟಮೊದಲ ಬಾರಿಗೆ ಸೇನೆಯಲ್ಲಿ ಕಾರ್ಯಾಚರಣೆಗೆ ಬಳಕೆಯಾಗಿದ್ದು ಶಿವಾಜಿ ಮಹಾರಾಜರ ಸೇನೆಯಲ್ಲಿ ರಾಜಗಢ ಕೋಟೆಯಲ್ಲಿ ಮತ್ತು ಮುಧೋಳ ಶ್ವಾನಗಳ ಸಾಕಣೆ ಹಾಗೂ ತರಬೇತಿಗೆಂದೇ ಒಂದು ವ್ಯವಸ್ಥಿತವಾದ ಸುಸಜ್ಜಿತವಾದ ಸ್ಥಳವನ್ನೇ ಆಯ್ಕೆ ಮಾಡಿಕೊಂಡಿದ್ರು. ಅಲ್ಲದೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಇಂತಿಷ್ಟು ತಿಂಗಳುಗಳ ಕಾಲ ಓರ್ವ ಸೈನಿಕನಿಗೆ ನೀಡುವ ತರಬೇತಿಯಂತೆ ಮುಧೋಳ ಶ್ವಾನಗಳಿಗೂ ನೀಡಲಾಗ್ತಿತ್ತು. ಪ್ರತಿನಿತ್ಯ ಒಂದು ಹೊತ್ತು ಊಟ, ಸಂಜೆ ಸಮಯಕ್ಕೆ ಬೇಟೆ ಹಾಗೂ ಅವುಗಳ ಆರೋಗ್ಯ ತಪಾಸಣೆ, ಸಂತಾನ ನಿರೋಧಕ ಚಿಕಿತ್ಸೆಯನ್ನು ನೀಡಲಾಗ್ತಿತ್ತು. ಮಾತ್ರವಲ್ಲ, ಅತಿ ಹೆಚ್ಚಾಗಿ ಹೆಣ್ಣು ಶ್ವಾನಗಳನ್ನೇ ಮುಂದಾಳು ಪಡೆಯಲ್ಲಿ ಬಳಸಿಕೊಳ್ಳಲಾಗ್ತಿತ್ತು. ಸುಮಾರು 1000ಕ್ಕೂ ಹೆಚ್ಚು ದಷ್ಟಪುಷ್ಟ ಮುಧೋಳ ಶ್ವಾನಗಳಿಗೆ ತರಬೇತಿ ನೀಡಲಾಗಿತ್ತು. ಅಲ್ಲದೆ ಮರಾಠಿ ಭಾಷೆಯನ್ನ ಅದೆಷ್ಟು ಲೀಲಾಜಾಲವಾಗಿ ಈ ಶ್ವಾನಗಳಿಗೆ ನೀಡಿದ್ದರೆಂದರೆ ಸನ್ನೆಯ ಮೂಲಕವೇ ಆಕ್ರಮಣ ಮಾಡುತ್ತಿದ್ವು. ಮಾತ್ರವಲ್ಲ, ನಿಶಬ್ದವಿರುವ ಕಡೆ ಒಂದಷ್ಟು ಸದ್ದು ಮಾಡದೆ ಸೈನಿಕರಿಗೆ ದಾರಿ ಮಾಡಿಕೊಡುತ್ತಾ ನಾಯಕತ್ವವನ್ನು ಪ್ರದರ್ಶಿಸಿದ್ದವು ಎಂಬ ಉಲ್ಲೇಖ ಇತಿಹಾಸದುದ್ದಗಲಕ್ಕೂ ಸಿಗುತ್ತೆ. ಇನ್ನು ಮುಧೋಳ ಸಂಸ್ಥಾನದ ಕೊನೆಯ ದೊರೆ ಶ್ರೀಮಂತ ರಾಜ ಭೈರವ ಸಿಂಹರಾವ್ ಮಾಲೋಜಿರಾವ್ ಘೋರ್ಪಡೆ. ಈ ಮುಧೋಳ ಶ್ವಾನಗಳ ಸಂತತಿಗಳ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡಿದವರು ಇವರೇ ಎಂದು ಇತಿಹಾಸ ಹೇಳುತ್ತೆ. ಇದೇ ಮುಧೋಳ ಮಹಾರಾಜರು 1900ನೇ ಇಸ್ವಿಯಲ್ಲಿ 5ನೇ ರಾಜ ಜಾರ್ಜ್ಗೆ ಒಂದು ಜೋಡಿ ಮುಧೋಳ ಶ್ವಾನಗಳನ್ನು ಉಡುಗೊರೆಯಾಗಿ ನೀಡಿದ್ದರಂತೆ. ಅಂದಿನಿಂದ ಮುಧೋಳ ತಳಿಗಳ ಜನಪ್ರಿಯತೆ ಹೆಚ್ಚಿತ್ತು. ಸದ್ಯ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ತಿಮ್ಮಾಪುರದಲ್ಲಿ ಅವುಗಳ ಸಂತಾನಾಭಿವೃದ್ಧಿಗಾಗಿಯೇ ಕ್ಯಾನೈನ್ ರಿಸರ್ಚ್ ಅಂಡ್ ಇನ್ಫಾರ್ಮೇಷನ್ ಸೆಂಟರ್ ಮುಧೋಳ್ ಹೌಂಡ್ ತಿಮ್ಮಾಪುರ್ ಬಾಗಲಕೋಟೆ ಎಂಬ ಕೇಂದ್ರವನ್ನು ಹುಟ್ಟು ಹಾಕಲಾಗಿದೆ. 2009ರಲ್ಲಿ BS ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಈ ಒಂದು ಕೇಂದ್ರವನ್ನು ಸ್ಥಾಪಿಸಲಾಯಿತು. ಮುಧೋಳ ತಳಿಯ ಶ್ವಾನಗಳನ್ನು ಅಭಿವೃದ್ಧಿಗೊಳಿಸುವ ಉದ್ದೇಶದಿಂದಲೇ ಈ ಕೇಂದ್ರವನ್ನು ಸ್ಥಾಪನೆಗೊಳಿಸಲಾಗಿದೆ. ಇನ್ನು ಮುಧೋಳ ಶ್ವಾನಗಳ ಮತ್ತೊಂದು ವಿಶೇಷ ಗುಣವೆಂದರೆ ಅವು ಯಾವುದೇ ರೀತಿಯ ವಾತಾವರಣಕ್ಕೂ ಕೂಡ ಹೊಂದಿಕೊಳ್ಳಬಲ್ಲವು. ವಿಪರೀತ ಚಳಿ ಹಾಗೂ ಬಿಸಿಲು ಎರಡನ್ನೂ ಕೂಡ ಸಹಿಸುವ ಶಕ್ತಿ ಅವುಗಳ ಮೈಗುಣಕ್ಕಿದೆ. ಬೇಟೆ ನಾಯಿಗಳಲ್ಲಿ ಅತ್ಯಂತ ಚಾಣಾಕ್ಷ ನಾಯಿಗಳು ಅಂದರೆ ಅದು ಮುಧೋಳ ನಾಯಿಗಳು. ಇವು ಗಂಟೆಗೆ 45 ಕಿಲೋಮೀಟರ್ ವೇಗದಲ್ಲಿ ಓಡುವ ಶಕ್ತಿಯನ್ನು ಹೊಂದಿವೆ. ಹೈಗ್ರೌಂಡ್ ತಳಿಗಿಂತಲೂ ಅತ್ಯಂತ ವೇಗವಾಗಿ ಓಡುವ ಶ್ವಾನದ ತಳಿ ಅಂದರೆ ಅದು ಮುಧೋಳ ಶ್ವಾನ. ಈ ರೀತಿಯ ವಿಶೇಷ ಗುಣಗಳನ್ನು ಹೊಂದಿರುವ ಕಾರಣದಿಂದಲೇ ಈ ತಳಿಗಳನ್ನು ಭಾರತೀಯ ಸೇನೆಯಲ್ಲಿ ಸೇರಿಸಿಕೊಳ್ಳಲಾಗಿದೆ. ಅವುಗಳಿಗೆ ವಿಶೇಷ ತರಬೇತಿಯನ್ನು ನೀಡಿ ಗಡಿ ರಕ್ಷಣೆಗೆ ಬಳಕೆ ಮಾಡಿಕೊಳ್ಳಲಾಗ್ತಿದೆ. ಈ ಹಿಂದೆ ಅಂದರೆ 2017ಕ್ಕೂ ಮೊದಲು ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಕೇವಲ ಲ್ಯಾಬ್ರಡಾರ್, ಜರ್ಮನ್ ಶೆಫರ್ಡ್ ಹಾಗೂ ಡಾಬರ್ಮ್ಯಾನ್ ನಂತಹ ತಳಿಗಳನ್ನು ಮಾತ್ರ ತರಬೇತಿಯನ್ನು ನೀಡಿ ರಕ್ಷಣಾ ಕಾರ್ಯಾಚರಣೆಗೆ ಬಳಸಿಕೊಳ್ಳಲಾಗ್ತಿತ್ತು. ಈಗ ಮುಧೋಳ ಶ್ವಾನಕ್ಕೆ ಸೇನೆಯಲ್ಲಿ ಭಾರಿ ಬೇಡಿಕೆ ಬಂದಿದೆ. ಪೊಲೀಸ್ ಇಲಾಖೆಯಲ್ಲೂ ಅವುಗಳನ್ನು ಉಪಯೋಗಿಸುವ ಬಗ್ಗೆ ಚರ್ಚೆಗಳು ನಡೀತಿವೆ. ಸದ್ಯ ಮುಧೋಳ ಶ್ವಾನಗಳ ಬೆಲೆಯೂ ಕೂಡ ದುಬಾರಿಯಾಗಿದ್ದು ಒಂದು ಮುಧೋಳ ಮರಿಗೆ 8,000ದಿಂದ 20,000ವರೆಗೂ ಬೆಲೆ ಬಾಳುತ್ತೆ. ಇನ್ನು ಮುಧೋಳ ನಾಯಿಯ ಉಗಮ ಹೇಗಾಯಿತು ಅನ್ನೋದನ್ನು ಗಮನಿಸಿದರೆ 2 ರೀತಿಯಾದ ಉಲ್ಲೇಖ ಸಿಗುತ್ತೆ. ಮೊದಲನೆಯದಾಗಿ ಇತಿಹಾಸಕಾರರು ಈ ತಳಿಯು ಸ್ಥಳೀಯ ಕಾವಲು ನಾಯಿಗಳು ಮತ್ತು ವಿದೇಶಿ ಶ್ವಾನ ತಳಿಗಳ ಕ್ರಾಸ್ನಿಂದ ಹುಟ್ಟಿದೆ ಎಂದು ಊಹಿಸುತ್ತಾರೆ. ಮುಧೋಳ ಸಂಸ್ಥಾನದ ಘೋರ್ಪಡೆ ರಾಜವಂಶದವರು ಬೇಟೆಯಲ್ಲಿ ಆಸಕ್ತರಾಗಿದ್ದವರು ಮತ್ತು ತಮ್ಮ ಪ್ರದೇಶಕ್ಕೆ ಅಂದಿನ ಕಾಲದಲ್ಲಿ ಆಗಮಿಸಿದ್ದ ಗ್ರೇಹೌಂಡ್ ಮತ್ತು ಸಲೂಕಿ ತಳಿಗಳಂತಹ ವಿದೇಶಿ ನಾಯಿಗಳನ್ನು ಸ್ಥಳೀಯ ತಳಿಗಳೊಂದಿಗೆ ಸಂಕರಿಸಿದರು. ಈ ಸಂಕರದ ಫಲವಾಗಿ ಉದ್ದವಾದ ಕಾಲುಗಳು, ಸಪೂರವಾದ ದೇಹ ಮತ್ತು ಅತ್ಯಂತ ವೇಗವಾಗಿ ಓಡುವ ಗುಣಗಳನ್ನು ಹೊಂದಿದ ಮುಧೋಳ ನಾಯಿ ಉಗಮವಾಯಿತು. ಈ ಗುಣಗಳು ರಾಜರಿಗೆ ಕಾಡು ಪ್ರಾಣಿಗಳ ಬೇಟೆಯಲ್ಲಿ ಸಹಾಯಕವಾದವು.
ಹಾಗಾಗಿ ಈ ತಳಿ ಅವರಿಗೆ ಅಚ್ಚುಮೆಚ್ಚಾಗಿತ್ತು ಎಂಬ ಮಾಹಿತಿಯು ಸಿಗುತ್ತೆ. ಇನ್ನು ಎರಡನೆಯ ದಾಖಲೆಯಂತೆ ಈ ತಳಿಯು ಸಂಪೂರ್ಣವಾಗಿ ಸ್ಥಳೀಯವಾಗಿ ರೂಪುಗೊಂಡಿರುವಂಥದ್ದು. ಮುಧೋಳ ಪ್ರದೇಶದ ಬುಡಕಟ್ಟು ಜನರು ಮತ್ತು ರೈತರು ತಮ್ಮ ಜಾನುವಾರುಗಳ ರಕ್ಷಣೆಗಾಗಿ ಈ ನಾಯಿಗಳನ್ನು ಬಳಸುತ್ತಿದ್ದರಂತೆ. ಈ ಪ್ರದೇಶದ ರಾಜ ಮನೆತನದವರು ಈ ನಾಯಿಗಳ ಸಾಮರ್ಥ್ಯವನ್ನು ಗುರುತಿಸಿ ತಮ್ಮ ಅಗತ್ಯಕ್ಕೆ ತಕ್ಕಂತೆ ತಳಿಯನ್ನು ಸುಧಾರಿಸಿದ್ರು ಎಂಬ ವಿವರಣೆ ಸಿಗುತ್ತೆ. ಅಲ್ಲದೆ ರಾಜೇ ಸಾಹೇಬ್ ಮಾಲೋಜಿರಾವ್ ಘೋರ್ಪಡೆಯವರು 1884ರಿಂದ 1937ರವರೆಗೂ ಈ ತಳಿಯ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡ್ತಾರೆ. ಅವರು ಈ ನಾಯಿಗಳನ್ನು ತಮ್ಮ ರಾಜ್ಯದ ಸಂಕೇತವಾಗಿ ಉತ್ತೇಜಿಸ್ತಾರೆ ಮತ್ತು ಬ್ರಿಟಿಷರಿಗೆ ಉಡುಗೊರೆಯಾಗಿ ನೀಡ್ತಾರೆ. 20ನೇ ಶತಮಾನದ ಆರಂಭದಲ್ಲಿ ಮುಧೋಳದ ರಾಜರು ಇಂಗ್ಲೆಂಡಿನ ಕಿಂಗ್ ಜಾರ್ಜ್ಗೆ ಒಂದು ಜೊತೆ ಮುಧೋಳ ನಾಯಿಗಳನ್ನು ಉಡುಗೊರೆಯಾಗಿ ನೀಡಿದಾಗ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನವನ್ನು ಸೆಳೀತು. ಈ ಘಟನೆಯು ಈ ತಳಿಯ ಜನಪ್ರಿಯತೆಯನ್ನು ಹೆಚ್ಚಿಸಿತು ಮತ್ತು ಇದನ್ನು ಮುಧೋಳ ಹೌಂಡ್ ಎಂದು ಕರೆಯಲಾಯಿತು. ಮುಧೋಳ ನಾಯಿಯ ತಳಿಯು ಭಾರತದ ಸಾಂಸ್ಕೃತಿಕ ಪರಂಪರೆಯ ಒಂದು ಭಾಗವಾಗಿ ನೆಲೆ ನಿಂತಿರೋದು ಭಾರತದ ಹೆಮ್ಮೆಯ ಸಂಗತಿಯೇ ಸರಿ. ಇದಿಷ್ಟು ಮುಧೋಳ ಶ್ವಾನದ ಕುರಿತಾದ ಕೆಲವೊಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.